स्टार्ट अच्छा ಮಂಜುನಾಥ್ ದೊಡ್ಡಮುರಿ. ನಾನು ಶ್ರೀ ಲಕ್ಷ್ಮೀ ಸರಸ್ವತಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಶ್ರೀ ಲಕ್ಷ್ಮೀ ಸರಸ್ವತಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ನೇರ್ಲಿ ತಾಲೂಕು ಹುಕ್ಕೇರಿ ಜಿಲ್ಲಾ ಬೆಳಗಾಂ. ಈ ಶಾಲೆಯ ಪ್ರಧಾನ ಗುರುಗಳಾದಂತ ಶ್ರೀಯುತ DM ಜಡಗಿ ಸರ್ ಅವರು ಹಾಗೂ ಇನ್ನುಳಿದ ಸಹ ಶಿಕ್ಷಕರಾದ ಪಾಟೀಲ್ ಸರ್ ಹಾಗೂ ಪಾಟೀಲ್ ಮೇಡಮ್ ಹಾಗೂ ಇನ್ನುಳಿದೆಲ್ಲ ನಾವು ಸಿಬ್ಬಂದಿ ವರ್ಗ ಇವತ್ತು ಈ ಶಾಲೆಗೆ ಆಕಸ್ಮಿಕವಾಗಿ ಅಂಕುಶ್ ದುರ್ಗಿ ರೈಟರ್ ಹಾಗೂ ಪಬ್ಲಿಷರ್ ಆದಂತ ಇವರು ಭೇಟಿ ನೀಡಿದರು. ಭೇಟಿ ನೀಡಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಹಾಗೂ ಸೂಪರ್ ಫಾಸ್ಟ್ ಮ್ಯಾಥ್ಸ್ ಟ್ರಿಕ್ಸ್ ಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟು ವಿದ್ಯಾರ್ಥಿಗಳನ್ನ ಪರೀಕ್ಷಿಸುವುದರ ಜೊತೆಗೆ ತಮ್ಮ ಹಲವಾರು ಚಟುವಟಿಕೆಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿ ಉತ್ತಮವಾದಂತ ಹ್ಯಾಂಡ್ ರೈಟಿಂಗ್ ಹೇಗೆ ನಾವು ಬರಿಬೇಕನ್ನುವುದನ್ನ ನಮಗೆ ತಿಳಿಸಿಕೊಟ್ರು. ಹಾಗಾಗಿ ಅವರು ಕೂಡ ನಮ್ಮ ಶಾಲೆಯಲ್ಲಿ ಇದ್ದಂತ ಪ್ರತಿಭೆಗಳನ್ನ ಗುರುತಿಸಿ ಇವತ್ತು ಆ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಹಲವಾರು ಗಣಿತ ಹಾಗೂ ಇಂಗ್ಲಿಷ್ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ಥ್ಯಾಂಕ್ ಯು ಸರ್. ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾಂನಿಂದ ಬಂದಿದ್ದೇನೆ. ಇದು ನನ್ನ ಕಾವ್ಯನಾಮ ಇದೆ, ಅಂಕುಶ್ ದುರ್ಗಿ ಅನ್ನೋದು. ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್ 4 ಭಾಷೆಗಳಲ್ಲಿ ಸಾವಿರಾರು ಕವನಗಳನ್ನು ನಾನು ಬರೆದಿದ್ದೇನೆ. ಇವಾಗಲೂ ನಡೀತಾ ಇದೆ. ಜೊತೆಗೆ ನಾನು ಲೈಫ್ ಲಾಂಗ್ ಸ್ಟಡಿ ಮಾಡ್ತಾ ಇದ್ದೇನೆ. ನಿಯರ್ಲಿ 60ಗೆ ಬಂದೆ ಇವಾಗ. ಆದರೂ ಇವಾಗ ಸ್ಟಡಿ ಮಾಡ್ತಾ ಇದ್ದೇನೆ. 16 ಡಿಗ್ರೀಸ್ ಕವರ್ ಮಾಡಿದೆ. ಇವಾಗ ಜಸ್ಟ್ ಒಂದು PhD ಮುಗಿತಾ ಇದೆ. ಇನ್ನೊಂದಕ್ಕಾಗಿ ಪ್ಲಾನ್ ಇದೆ. ಜೊತೆಗೆ ನನ್ನ ಇಬ್ಬಿಬ್ಬರು ಮಕ್ಕಳು ಅಮೃತ ಅಂಡ್ ನಿಖಿತಾ ಅಂತ ಹೇಳಿ ಜಸ್ಟ್ 2-3 ತಿಂಗಳ ನಂತರದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿದಲ್ಲಿ PhD ಮುಗಿಸ್ತಾ ಇದ್ದಾರೆ. ಸ್ಪೆಷಲಿ ಸೈಂಟಿಸ್ಟ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿವಿ. ಸೊ ಈಸಿಯಾಗಿ ಯಾರೆಲ್ಲ ಸೂಪರ್ ರೈಟರ್ ಆಗ್ಬೋದು. ಇನ್ನೊಬ್ಳು ಸೋನಾಲಿ ಅಂತ ಹೇಳಿ ಸಾಫ್ಟ್ವೇರ್ ಸ್ಟೂಡೆಂಟ್. ಸೊ ಇವಾಗ ನಾನು ಲೈಫ್ ಲಾಂಗ್ ಲೆಕ್ಚರಿಂಗ್ ಮಾಡ್ತಾ ಸ್ಟಡಿ ಮಾಡ್ತಾ ಬಹಳಷ್ಟು ಸ್ಟಡಿ ಟೆಕ್ನಿಕ್ಸ್ ಟ್ರಿಕ್ಸ್ ಮೆಥಡ್ಸ್ ಐಡಿಯಾಸ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ಆ ಎಲ್ಲ ಥಿಂಗ್ಸ್ ಅನ್ನ ಇವಾಗ ನಾನು ಎಲ್ಲ ಕಡೆ ಹೋಗಿ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿದೆ. ನನ್ನ ಯೂಟ್ಯೂಬ್ ಚಾನಲ್ ಫ್ರೀ ಆಫ್ ಕಾಸ್ಟ್ ಇವೆ. ಎಲ್ಲವೂ ಒಟ್ಟಿಗೆ 4 ಚಾನಲ್ಸ್ ಇವೆ. 2 ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಆಲ್ ಆರ್ ಕಾಲ್ಡ್ ಅಂಕುಶ್ ದುರ್ಗಿ. ನಂಬರ್ 1 ಫಸ್ಟ್ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ. ಅದರಲ್ಲಿ 4 ಭಾಷೆಗಳಲ್ಲಿ ಲೆಕ್ಚರ್ಸ್ ಇವೆ. ಆದ್ರೆ ಇತ್ತೀಚೆಗೆ ನಾನು ಮರಾಠಿಗಾಗಿ ಒಂದು ಬೇರೆ ಚಾನಲ್ ಮಾಡಿದ್ದೇನೆ. ದಟ್ ಈಸ್ ಅಂಕುಶ್ ದುರ್ಗಿ ಮರಾಠಿ ಮೀಡಿಯಂ ಚಾನಲ್. ಆಮೇಲೆ ಫೇಸ್ಬುಕ್ ಅಂಕುಶ್ ದುರ್ಗಿ, ಇನ್ಸ್ಟಾಗ್ರಾಮ್ ಅಂಕುಶ್ ದುರ್ಗಿ. ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಬೇರೆ ಬೇರೆ ಚಾನಲ್ಗಳಲ್ಲಿ ಸ್ಟಡಿ ಸಪೋರ್ಟಿಂಗ್ ಥಿಂಗ್ಸ್ ನಾನು ಕೊಡ್ತಾ ಇದ್ದೇನೆ. ಸ್ಪೆಷಲಿ ಪ್ರೈಮರಿ, ಹೈಸ್ಕೂಲ್ ಮತ್ತು ಕಾಲೇಜ್ ಯಾವುದೇ ಮಟ್ಟದ ಮಕ್ಕಳು ಇರ್ಬೋದು. ಜೊತೆಗೆ ಟೀಚರ್ಸ್ ಅವರಿಗೆ ಬ್ಯಾಕ್ ಬೋನ್ ಆಫ್ ಲೆಸನ್ಸ್ ಅಂತ ಹೇಳಿ ಬಹಳಷ್ಟು ನಾನು ವಿಡಿಯೋಸ್ ಮಾಡಿದ್ದೇನೆ. ಹೌ ಟು ಟೀಚ್ ಅಂತ ಹೇಳಿ. ಜೊತೆಗೆ ಇನ್ನೂ ಬಹಳಷ್ಟು ವಿಡಿಯೋಸ್ ಇವೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ವಿಡಿಯೋಸ್ ಇವೆ, ಸ್ಟಡಿ ಇಂಪ್ರೂವ್ಮೆಂಟ್ ವಿಡಿಯೋಸ್ ಇವೆ. ಆಮೇಲೆ ವೇದಿಕ್ ಮ್ಯಾಥ್ಸ್ ಇದು ನಮ್ಮ ಭಾರತೀಯ ವಿಶೇಷವಾದ ಶಿಕ್ಷಣ ಪದ್ಧತಿ, ವಿಶೇಷವಾಗಿ ಗಣಿತ ಪದ್ಧತಿ. ವೇದಿಕ್ ಮ್ಯಾಥ್ಸ್ ವೇದ ಕಾಲ, ಅದರ ಪೂರ್ವ ಕಾಲದಿಂದಲೂ ನಮ್ಮ ಎಲ್ಲರ ಅಂದ್ರೆ ನಮ್ಮ ಭಾರತೀಯ ಪೂರ್ವಜರು, ನಮ್ಮ ಎಲ್ಲರ ಹಿರಿಯರು ಸಾವಿರಾರು ವರ್ಷ ಹಿಂದೆ ಗಣಿತವನ್ನ ಬಾಯಿ ಲೆಕ್ಕಕ್ಕೆ ತಂದಿಟ್ಟಿದ್ರು. ಇವತ್ತು ಕೂಡ ನಮ್ಮ ಸಮಾಜ, ಈವನ್ ಫಾರಿನರ್ಸ್ ಕೂಡ ನಮ್ಮ ವೇದಿಕ್ ಮ್ಯಾಥ್ಸ್ ಅನ್ನ ಉಪಯೋಗಿಸ್ತಾ ಇದ್ದಾರೆ. ಗಣಿತ ಬಿಡಿಸಲಿಕ್ಕೆ ಬಹಳ ಸರಳವಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಆನ್ಸರ್ ಕೊಡೋ ಪದ್ಧತಿ ಯಾವ್ದಪ್ಪ, ಉತ್ತರ ಕೊಡೋ ಪದ್ಧತಿ ಯಾವ್ದಪ್ಪ ಅಂತಂದ್ರೆ ವೇದಿಕ್ ಮ್ಯಾಥ್ಸ್. ಆದ್ರೆ ಬಹಳಷ್ಟು ವೇದಿಕ್ ಮ್ಯಾಥ್ಸ್ ನಮಗೆ ಇವಾಗ ಲೆಸನ್ಸ್ ಬಹಳಷ್ಟು ಮಿಸ್ಸಿಂಗ್ ಆಗಿವೆ. ನಾನು ಹುಡುಕಾಡ್ತಾ ಇದ್ದೇನೆ ಸುಮಾರು ವರ್ಷ, ಒಂದು 40-50 ವರ್ಷದಿಂದ ಎಷ್ಟೆಷ್ಟು ಯಾವ್ಯಾವ ಸಿಗ್ತಾ ಇದ್ದಾವ ಪಾಯಿಂಟ್ಸ್ ಅವತ್ತು ನಾನು ವಿಡಿಯೋ ರೂಪಾಂತರದಲ್ಲಿ ಕನ್ವರ್ಟ್ ಮಾಡಿ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೆ ಗೊತ್ತಾಗಬೇಕು. ಟೀಚರ್, ಸ್ಟೂಡೆಂಟ್ಸ್, ಪೇರೆಂಟ್ಸ್ ಎಲ್ಲರಿಗೆ ಹೆಲ್ಪ್ ಆಗ್ತವೆ. ಸೊ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಾನು ಕೊಡ್ತಾ ಇದ್ದೇನೆ. ಆದ್ರೆ ಇನ್ನೂ ಬಹಳಷ್ಟು ಲೆಸನ್ಸ್ ನಾವು ಹುಡುಕಾಡಿ ಅವನ್ನ ರೆಡಿ ಮಾಡೋ ಅವಶ್ಯಕತೆ ಇದೆ. ಇದ್ದ ವಿಡಿಯೋಸ್ ಅನ್ನ ಯೂಸ್ ಮಾಡಿದ್ರು ಕೂಡ ಮ್ಯಾಥ್ಸ್
ಸೂಪರ್ ಫಾಸ್ಟ್ ಆಗ್ತದ, ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ತದ. ಒಂದು ಯಾವುದೇ ಒಂದು ಗಣಿತವನ್ನ ಸಹಜವಾಗಿ ನಾವು ಹೇಗೆ ಬಿಡಿಸ್ಬೇಕು ಅನ್ನೋದು ಗೊತ್ತಾಗ್ತದ. ಆ ಒಂದು ವಿಚಾರದಲ್ಲಿ ನಾನು ಇವತ್ತು ನೇರ್ಲಿ ಎಂಬ ಹುಕ್ಕೇರಿ ತಾಲೂಕಾದ ಒಂದು ಚಿಕ್ಕ ಗ್ರಾಮದಲ್ಲಿ ಬಂದಿದ್ದೆ. ಇಲ್ಲಿ ಬಂದಾಗ ಇಲ್ಲಿ ಒಂದು ಲಕ್ಷ್ಮೀ ಸರಸ್ವತಿ ಅಂತ ಹೇಳಿ ಒಂದು ಕನ್ನಡ ಮೀಡಿಯಂ ಪ್ರೈಮರಿ ಸ್ಕೂಲ್ ಇದೆ. ಬಹಳ ಚಿಕ್ಕ ಮಕ್ಕಳನ್ನ ಆನ್ಸರ್ ಕೊಡೋದು ನೋಡಿ ನನಗೂ ಕೂಡ ಆಶ್ಚರ್ಯ ಆಯ್ತು. ಈ ಒಂದು ಶಾಲೆ ವಿಶೇಷತೆ ಅಂದ್ರೆ ಇಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದಂಗೆ ಬಹಳಷ್ಟು ಮಕ್ಕಳು ಎಲ್ಲರೂ ಆನ್ಸರ್ ಮಾಡಿದ್ರು. ನಾನು ವೇದಿಕ್ ಮ್ಯಾಥ್ಸ್ ಟೆಕ್ನಿಕ್ ಯೂಸ್ ಮಾಡಿ ಮಗ್ಗಿಗಳನ್ನ ಕ್ರಿಯೇಟ್ ಮಾಡೋ ಐಡಿಯಾನ ಕೊಟ್ಟೆ. 1 to 100 ಮಗ್ಗಿಗಳನ್ನ ವಿದಿನ್ 2 minutes ನಾವು ಹೇಳಿಕೊಡ್ತೀವಿ ಅಂತ ಹೇಳಿ ಪ್ರತಿ ಒಬ್ಬ ಸ್ಟೂಡೆಂಟ್ ಹೇಳಿದ್ರು. ಆಲ್ ಗರ್ಲ್ಸ್ ಅಂಡ್ ಬಾಯ್ಸ್ ಕಾನ್ಫಿಡೆಂಟ್ಲಿ. ಸಾಮಾನ್ಯವಾಗಿ 1ನೇ ಕ್ಲಾಸ್ ಹಿಡ್ಕೊಂಡು 7th ವರೆಗೆ ಇವರಲ್ಲಿ ಏನು ಮಕ್ಕಳಿದ್ದಾರೆ ಎಲ್ಲ ಮಕ್ಕಳು ಕಾನ್ಫಿಡೆಂಟ್ಲಿ ಆನ್ಸರ್ ಕೊಡ್ತೀವಿ ಅಂತ ಹೇಳಿದ್ರು. ಊರಲ್ಲಿ ಆನ್ಸರ್ ಕೂಡ ಕೊಟ್ಟರು. ಕೆಲವೊಂದು ಲೆಕ್ಕ ನಾನು ಕೊಟ್ಟೆ, ಲೆಕ್ಕಗಳನ್ನು ಕೂಡ ಬಿಡಿಸ್ಕೊಟ್ಟಿದ್ದಾರೆ. ವೇದಿಕ್ ಟೆಕ್ನಿಕ್ ಅನ್ನು ಕೊಟ್ಟೆ ಮತ್ತು ವೇದಿಕ್ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನಮ್ಮ ಸ್ಕೂಲ್ ಮ್ಯಾಥ್ಸ್ ಹೇಗೆ ಬಿಡಿಸ್ಬೇಕು ಅದನ್ನು ಕೂಡ ನಾನು ಒಂದು ಮಾಡೆಲ್ ಕೊಟ್ಟೆ. ಎಲ್ಲ ಮಕ್ಕಳು ಬಹಳ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಜೊತೆಗೆ ನಾನು ಸ್ಕೂಲ್ನಿಂದ ದಾಟ್ತಾ ಇದ್ದಾಗ ನಮ್ಮ ಹೆಡ್ ಮಾಸ್ಟರ್ ಅವರು ಇಲ್ಲಿ ಒಬ್ಬ ನಮ್ಮ LKG UKG ಮಕ್ಕಳಿದ್ದಾರೆ ಸರ್, ಬನ್ನಿ ನೋಡೋಣ ಆ ಮಕ್ಕಳ ಯಾವ ತರ ಮಗ್ಗಿಗಳನ್ನು ಮಾಡಿದ್ದಾರೆ ಅನ್ನೋದು. 40ರವರೆಗೆ ಮಗ್ಗಿ ಹೇಳ್ತಾರೆ. ಒಬ್ಬ ಸ್ಟೂಡೆಂಟ್ 40ರವರೆಗೆ ಮಗ್ಗಿ ನನಗೆ ಹೇಳ್ಕೊಟ್ಟ. ಆಮೇಲೆ ಇನ್ನೊಬ್ಬ ಸ್ಟೂಡೆಂಟ್ ಹೇಳ್ಕೊಟ್ಟ. ಆಮೇಲೆ ಅದೇ ರೀತಿ ಇನ್ನು ಮಕ್ಕಳು ಇಂಟ್ರೆಸ್ಟೆಡ್ ಇದ್ರು, ಗರ್ಲ್ಸ್ ಅಂಡ್ ಬಾಯ್ಸ್. ಆಮೇಲೆ ಇನ್ನೊಬ್ಬ ಸ್ಟೂಡೆಂಟ್ 200 ವರೆಗೆ ಮಗ್ಗಿ ಹೇಳ್ಕೊಡ್ತೀನಿ ಸರ್ ಅಂತ. 200 ನನಗೂ ಕೂಡ ಆಶ್ಚರ್ಯ ಆಯ್ತು. ನಾನು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ಸ್ಟೇಟ್ ಅಡ್ಡಾಡ್ತಾ ಇದ್ದೇನೆ. ಬಟ್ ಬಹಳಷ್ಟು ಇಂಥ ವಿಶೇಷ ಸ್ಟೂಡೆಂಟ್ಸ್ ಅನ್ನ ನೋಡಿದ್ದೇನೆ, ಬಹಳಷ್ಟು ಕಡೆ ನೋಡಿದ್ದೇನೆ. ಜೊತೆಗೆ ಇಲ್ಲಿ ಕೂಡ ನಾನು ಇನ್ನೂ ವಿಶೇಷವಾಗಿ ಅಂದ್ರೆ LKG UKG ಮಕ್ಕಳು ಈ ತರ ಮಗ್ಗಿ ಈ ಲೆವೆಲ್ ಮಗ್ಗಿ ಮಾಡಿದ್ದು ನೋಡಿರಲಿಲ್ಲ. ಇದು ಫಸ್ಟ್ ನನ್ನ ಲೈಫ್ ದಲ್ಲಿ. ಈ ಒಂದು ಸ್ಕೂಲ್ ದಲ್ಲಿ 3 ರಾಜ್ಯ ನಾನು ಅಡ್ಡಾಡಿದ್ದೇನೆ, ಸಾವಿರಾರು ಸ್ಕೂಲ್ಗಳು ಅಡ್ಡಾಡಿದ್ದೇನೆ. ಆದ್ರೆ LKG ಮಕ್ಕಳನ್ನ ಈ ಲೆಕ್ಕಕ್ಕೆ ಅವರು ಇಂಟ್ರೆಸ್ಟ್ ಹುಟ್ಟಿಸಿ ಮಕ್ಕಳಲ್ಲಿ ಗಣಿತ ಬಗ್ಗೆ, ಸ್ಟಡೀಸ್ ಬಗ್ಗೆ ಅವೇರ್ನೆಸ್ ಹುಟ್ಟಿಸಿ ಸಮರ್ ವೆಕೇಶನ್ ದಲ್ಲಿ ಕೂಡ ಮಕ್ಕಳಿಗೆ ಇನ್ಸ್ಪೈರ್ ಮಾಡಿ ನಮ್ಮ ಜಡಗಿ ಸರ್ ಅವರು, HM ಅವರು ಮತ್ತು ಅವರ ಪೂರ್ತಿ ಟೀಮ್, ಆಲ್ ಟೀಚರ್ಸ್ ಜೊತೆಗೆ ಇಲ್ಲಿ ನಮ್ಮ ಈಗ ಮ್ಯಾಥ್ಸ್ ಸರ್ ಇದ್ದಾರೆ. ಅವರು ನಾನು ನೋಡಿದೆ, ಅವರ ಒಂದು ಆಸೆ ಯಾವ ಪರಿ ಇತ್ತಂದ್ರೆ ಸರ್ ಬನ್ನಿ ನಮ್ಮ ಜೀವನದಲ್ಲಿ ಬಂದು ನಮ್ಮ ಇನ್ನೂ ಒಂದಿಷ್ಟು ಕೊಡ್ಬೇಕು, ಇನ್ನೂ ಪಾಯಿಂಟ್ಸ್ ಕೊಡ್ಬೇಕು ಅಂತ ಹೇಳಿ. ಮತ್ತೆ ಇನ್ನೊಂದ್ ಕಡೆಗೆ ನಾನು ಕೇಳಿದೆ ಸಬ್ಜೆಕ್ಟ್ ಯಾರ್ಯಾರು ಯಾವ್ಯಾವ್ದು ಕಲಿಸ್ತೀರಿ ಅಂತ ಹೇಳಿ. ಎಲ್ಲಾ ಟೀಚರ್ಸ್ ಆಲ್ ಸಬ್ಜೆಕ್ಟ್ ಕಲಿಸ್ತಾರೆ. ವಿಶೇಷವಾಗಿ ಆಲ್ರೌಂಡರ್ ಟೀಚರ್ಸ್ ಇದ್ದಾರೆ. ಈ ನಮ್ಮ ಶಾಲೆಯ ಈ ಲಕ್ಷ್ಮೀ ಸರಸ್ವತಿ ನೇರ್ಲಿ ಶಾಲೆಯ ವಿಶೇಷತೆ ಬಹಳಷ್ಟು ಥಿಂಗ್ಸ್ ಅನ್ನ ಮಾಡಿದ್ದಾರೆ. ಈಗ ಮಗ್ಗಿಯನ್ನ ಆ ಮಕ್ಕಳಿಂದ ನೋಡೋಣ, ಆ ಯಾವ ಕ್ಲಾಸ್ ದವ್ರು ಇದ್ದಾರೆ, ಯಾವ ತರ ಅವರು ಕ್ರಿಯೇಟ್ ಮಾಡ್ತಾರ ಅನ್ನೋದು ಒಂದು ಚಿಕ್ಕದು ಒಂದು ಐಡಿಯಾ ತೋಳೋಣ. ಎಸ್, ಯಾರವರು ಮಗ್ಗಿ ಬನ್ನಿ ಅಪ್ಪಿ ಇಲ್ಲಿ. ಎಸ್, ಕಮ್ ಆನ್ ಅಪ್ಪಿ. ಹೀಗೆ ಮಾಡ್ಬೇಕು, ಅಲ್ಲೆಲ್ಲೇ ಕವರ್ ಮಾಡ್ಬೇಕು. ಸ್ವಲ್ಪ ಹುಡುಗರು ತಗೋ ಅಪ್ಪಿ, ಹುಡುಗರು ತೋಳಿ. ಎಸ್ ಬನ್ನಿ. ಎಸ್ ಕ್ಲಾಸ್ ಹೇಳೋ ಹೆಸರು. ಎಸ್ ಅಪ್ಪಿ, ನಿನ್ನ ಒಂದ್ ನಿಮಿಷ ನಿನಗೆ ನಾನು ಮೈಕ್ ಕೊಡ್ತೀನಿ. ಸ್ವಲ್ಪ ಈಗ ಎಲ್ಲಾ ಕಡೆ ತಗೋ ಅಪ್ಪಿ. ಸ್ಟೂಡೆಂಟ್ಸ್ ತಗೋ, ಇವನ್ ಮೇಲೆ ಫೋಕಸ್ ಮಾಡಿ. ಇವಾಗ ಬನ್ನಿ, ಇವನ್ ಮೇಲೆ ಫೋಕಸ್ ಮಾಡಿ. ಎಸ್ ನೋಡಿ, ಇಲ್ಲೊಬ್ಬ ಚಿಕ್ಕ ಮಗು UKG ನೋಡಿ, UKG ಸ್ಟೂಡೆಂಟ್ಸ್ ಇದ್ದಾನೆ. UKG ಸ್ಟೂಡೆಂಟ್. ಏನಪ್ಪಿ ನಿನ್ನ ಹೆಸರು? ಜೋರಾಗಿ ಹೇಳು. ಓಕೆ, ಗುಡ್. ಯಾವ ಕ್ಲಾಸ್ ನೀನು? UKG. ನಿನ್ನ ಶಾಲೆ ಹೆಸರು? ಲಕ್ಷ್ಮೀ ಸರಸ್ವತಿ ನೇರ್ಲಿ. ಗುಡ್. ಇವಾಗ ಮಗ್ಗಿಗಳನ್ನು ಎಲ್ಲಿವರೆಗೆ ನೀನು ಹೇಳ್ತೀಯಾ? ಹೇಳು. ಅಲ್ಲ, ಎಲ್ಲಿವರೆಗೆ ನೀನು ಮಗ್ಗಿಗಳು ಬರ್ತವೆ? 35ರವರೆಗೆ ಮಗ್ಗಿಗಳು ಬರ್ತವೆ. ವಾವ್, 35 ಹೇಳ್ತೀಯಾ? ಸ್ವಲ್ಪ ಜೋರಾಗಿ ಹೇಳ್ಬೇಕಾ ಈ ತರಲ್ಲಿ? 35 33 34 35
ವಾವ್ ವಾವ್ ಸೂಪರ್ 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 ಗುಡ್ 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 ಥ್ಯಾಂಕ್ ಯು ಅಡ್ಡಿಲ್ಲ ಅಪ್ಪಿ ಹೋಗಿ ಅಲ್ಲಿ ಕೂತ್ಕೊಳ್ಳಿ ಎಸ್ ಎಸ್ ಓಕೆ ಬನ್ನಿ ಇಲ್ಲಿ ಅಪ್ಪಿ ಓಕೆ ನೋಡಿ ಇನ್ನೊಬ್ಬ ಸ್ಟೂಡೆಂಟ್ಸ್ ಬಂದಿದ್ದಾನೆ ಯಾವ ಕ್ಲಾಸ್ ಅಪ್ಪಿ ನಿಂದು ಅಪ್ಪ ಇವನು UKG ಇವನು ಕೂಡ UKG ಏನ್ ಹೆಸರು ಸುಬ್ರಹ್ಮಣ್ಯ ವಾವ್ ಹಾ ಜೋರಾಗಿ ಹೇಳಿ ಸುಬ್ರಹ್ಮಣ್ಯ ವಾವ್ ಓಕೆ ನಿನ್ನ ಶಾಲೆ ಹೆಸರು ಜೋರ ಹಾ ಲಕ್ಷ್ಮೀ ಸರಸ್ವತಿ ನಿಯರ್ಲಿ ಗುಡ್ ಓಕೆ ನಿನಗೆ ಎಲ್ಲಿವರೆಗೆ ಬಗ್ಗೆ ಬರ್ತವೆ 35 ವಾವ್ ಎಸ್ ಅಡ್ಡಿಲ್ಲ ಆದ್ರೂ ಈಗ ಟೈಮ್ ಪ್ರಾಬ್ಲಮ್ ಇದೆ ಏನು ಹೆದರೋ ಅವಶ್ಯಕತೆ ಇಲ್ಲ ನಿನಗೆ ಯಾವ ಬಗ್ಗೆ ಹೇಳ್ಬೇಕು ಅನ್ನಿಸ್ತದ ಹೇಳ್ತೀಯಾ ಎಸ್ ಕಮ್ ಆನ್ ಜೋರೆ ವಾವ್ ಸೂಪರ್ ಎಸ್ ಮತ್ತೆ ಯಾರು ಬನ್ನಿ ವಾವ್ ಏನ್ ನಿನ್ನ ಹೆಸರೇನು ಜೋರಾಗಿ ಹೇಳಿ ವಾವ್ ಸೂಪರ್ ಯಾವ ಕ್ಲಾಸ್ ನೀನು ವಾವ್ ಇವನು ಕೂಡ UKG ವಾವ್ ಎಸ್ ವೆರಿ ಗುಡ್ ಎಲ್ಲಿವರೆಗೆ ಬಗ್ಗೆಗಳು ಬರ್ತವೆ 30 ಅಡ್ಡಿಲ್ಲ ಈಗೇನ ಇವನ್ ಬಗ್ಗೆ ಏನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಅವ್ರ ಎಲ್ಲ ಮಕ್ಕಳು ಈ ತರ 30 40 50 ಕ್ರಿಯೇಟ್ ಮಾಡಿದ್ದಾರೆ ಇವರೆಲ್ಲ ನಮ್ಮ ಜಡಗಿ ಸರ್ ಅವರು HM ಅವರು ಜೊತೆಗೆ ಅವರು ಎಲ್ಲ ಟೀಮ್ ಮೆಂಬರ್ಸ್ ಅಷ್ಟು ಎಲ್ಲ ಮಕ್ಕಳು ರೆಡಿ ಮಾಡಿದ್ದಾರೆ ಇವಾಗ ನಾವು 2 ಮಕ್ಕಳ ಬಗ್ಗೆ ಕೇಳಿವಿ ನಾನು ಆಲ್ರೆಡಿ ಬಹಳಷ್ಟು ಆಗ್ಲೇ ಕೂಡ ಆಫೀಸ್ ನಲ್ಲಿ ಮಕ್ಕಳು ಬಂದು ಹೇಳಿದ್ದಾರೆ ಬಗ್ಗೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಇವರೆಲ್ಲರೂ ಪ್ರಿಪೇರ್ಡ್ ಇದ್ದಾರೆ ಓಕೆ ಅಡ್ಡಿಲ್ಲ ಥ್ಯಾಂಕ್ ಯು ಇವಾಗ ಹುಡುಗಿಯರಲ್ಲಿ ಯಾರು ಬರ್ತೀರಿ ಬನ್ನಿ ಅಪ್ಪಿ ಬನ್ನಿ ಇಬ್ರು ಬರ್ರಿ ಓಕೆ ನೀವು ಯಾವ ಕ್ಲಾಸು ಎಷ್ಟು ಸ್ವಲ್ಪ ಜೋರಾಗಿ ಹೇಳ್ಬೇಕು ಸ್ವಲ್ಪ ಮುಂದಕ್ಕೆ ಬಾ ಹಾ ಜೋರಾಗಿ ಹೇಳ್ಬೇಕು 1ನೇ ಕ್ಲಾಸ್ ನೋಡಿ 1ನೇ ಕ್ಲಾಸ್ ಮಕ್ಕಳು ಚಿಕ್ಕ ಮಕ್ಕಳು ಎಸ್ ನಿನಗೆ ಎಲ್ಲಿವರೆಗೆ ಬಗ್ಗೆ ಬರ್ತವೆ ಗುಡ್ ಅಡ್ಡಿಲ್ಲ ವೆರಿ ಗುಡ್ ಅಡ್ಡಿಲ್ಲ ಇನ್ ಚೆಕ್ ಮಾಡೋ ಸಿಗ್ತಾನಿಲ್ಲ ಬಗ್ಗೆ ಚೆನ್ನಾಗಿ ಬರ್ತವೆ ಕುತ್ಕೊಳ್ಳಿ ಅಪ್ಪಿ ಕುತ್ಕೊಳ್ಳಿ ಥ್ಯಾಂಕ್ ಯು ಪ್ಲೀಸ್ ಎಸ್ ನಿನ್ನ ಇನ್ನೊಂದು ಚೂರು ಮುಂದೆ ಬನ್ನಿ ಆಚೆಗೆ ಸರ್ಕೊಳ್ಳಿ ಎಸ್ ನಿನ್ನ ಹೆಸರು ಅನುಶ್ರೀ ಗುಡ್ ಶಾಲೆ ಹೆಸರು ಶ್ರೀ ಲಕ್ಷ್ಮೀ ಸರಸ್ವತಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ನೆರ್ಲಿ ವಾವ್ ಸೂಪರ್ ವೆರಿ ನೈಸ್ ನಿನಗೆ ಬಗ್ಗೆ ಎಲ್ಲಿವರೆಗೆ ಬರ್ತವೆ 23 ಎಸ್ ಯಾವ ಕ್ಲಾಸು 3 ಗುಡ್ ಅಡ್ಡಿಲ್ಲ ಯಾವ ಬಗ್ಗೆ ಹೇಳ್ತೀಯ 17 ಜೋರಾಗಿ ಹೇಳ್ಬೇಕು ಈಗ ಲಾಸ್ಟ್ ಎಸ್ ಬರ್ರಿ ಈಗ ಎಸ್ ಬನ್ನಿ ಓಕೆ ಏನೇನು ಹೆಸರು ಎಸ್ ಯಾವ ಕ್ಲಾಸು 3ನೇ ಕ್ಲಾಸ್ ಎಸ್ ಎಲ್ಲಿವರೆಗೆ ಬಗ್ಗೆ ಬರ್ತವೆ 21 ಎಸ್ ಅಡ್ಡಿಲ್ಲ ವೆರಿ ಗುಡ್ ಇರ್ಲಿ ನಡ್ರಿ ಈಗ ಅವನೊಬ್ರು ಚೆಕ್ ಮಾಡಿದ್ರಿ ಎಸ್ ಮಗಿ ಬರ್ತಾರೆ ನಿಮ್ಮ ಸರ್ ಅವರ ಕಾನ್ಫಿಡೆನ್ಸ್ ಇದೆ HM ಅವ್ರಿಗೆ ಮತ್ತು ಟೀಚರ್ಸ್ ಗೆ ಮಗ್ಗಿಗಳೆಲ್ಲರಿಗೂ ಈಸಿಯಾಗಿ ಬರ್ತವೆ ಅಡ್ಡಿಲ್ಲ ಈಗ ಲಾಸ್ಟ್ ಒಬ್ಬನ 200 200ವರೆಗೆ ಮಗ್ಗಿಗಳು ಇರುವಂತ ಒಬ್ಬ ಸ್ಟೂಡೆಂಟ್ ಬನ್ನಿ ಅಪ್ಪಿ ಬನ್ನಿ ಎಸ್ ಬನ್ನಿ ಓಕೆ ಏನೇನು ಹೆಸರು ಸಮರ್ ಶ್ರೀಮಂತ್ ಕಾಯಿಸಿಂಗಿ ಗುಡ್ ಕ್ಲಾಸ್ 7th ಕ್ಲಾಸ್ ಗುಡ್ 7th ಕ್ಲಾಸ್ ನಿನ್ನ ಶಾಲೆ ಹೆಸರು ಶ್ರೀ ಲಕ್ಷ್ಮೀ ಸರಸ್ವತಿ ಕನ್ನಡ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ನೆರ್ಲಿ ವಾವ್ ಸೂಪರ್ ಯಾವ ತಾಲೂಕ ಬರ್ತದೆ ಇದು ಹುಕ್ಕೇರಿ ತಾಲೂಕು ಜಿಲ್ಲೆ ಬೆಳಗಾವಿ ಗುಡ್ ಅಡ್ಡಿಲ್ಲ
ಇಲ್ಲ ನಿಮ್ಮ HM ಅವರು ಎಲ್ಲ ಟೀಚರ್ಸ್ ಇನ್ಸ್ಪೈರ್ ಮಾಡಿದ್ರಲ್ಲ ನಿನಗೆ ಮಗ್ಗಿಗಳನ್ನ ಈ ಮಟ್ಟಕ್ಕ ನೀನು ಮತ್ತು ನಿಮ್ಮ ಎಲ್ಲ ಸ್ಟೂಡೆಂಟ್ಸ್ ಈ ತರ ಮಗ್ಗಿಗಳನ್ನ ಐಡಿಯಾಸ್ ಕ್ರಿಯೇಟ್ ಮಾಡೋ ಐಡಿಯಾಸ್ ಕೊಟ್ಟಿದಾರಲ್ಲ. ಗುಡ್. ನೋಡಿ ನಾನು ಇಲ್ಲೆಲ್ಲ ನಮ್ಮ ಇಡೀ ಜಗತ್ತಕ್ಕೆ ಹೇಳ ಬಯಸ್ತೇನೆ, ಮಗ್ಗಿಗಳನ್ನ ಸರಿಯಾಗಿ ಕ್ರಿಯೇಟ್ ಮಾಡೋ ಐಡಿಯಾ ಬಂದ್ರೆ ಮ್ಯಾಥ್ಸ್ ಬಹಳ ಸರಳವಾಗಿ, ಗಣಿತವನ್ನ ಸರಳವಾಗಿ ಬಿಡಿಸ್ಲಿಕ್ಕೆ ಬರ್ತದ. ಅತ್ಯಂತ ಕಡಿಮೆ ಸಮಯದಲ್ಲಿ ಬಹಳ ಪರಿಪೂರ್ಣವಾದ ಉತ್ತರ ಕೊಡಬಹುದು. ಯಾಕಂದ್ರೆ ಮಗ್ಗಿಗಳೇ ಗಣಿತ ಲೋಕದ ಬೆನ್ನೆಲುಬಾಗುತ್ತವೆ. ಬ್ಯಾಕ್ ಬೋನ್ ಆಫ್ ಮ್ಯಾಥಮೆಟಿಕಲ್ ವರ್ಲ್ಡ್. ಟೇಬಲ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಮ್ಯಾಥಮೆಟಿಕಲ್ ವರ್ಲ್ಡ್. ಸೊ ಅದಕ್ಕೆ ಗಣಿತದ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಸ್ವರೂಪಗಳು ಎಲ್ಲ ಸಿಸ್ಟಮ್ದಲ್ಲಿ ಪ್ರತಿ ಒಂದು ರೂಪದಲ್ಲಿ ಮಗ್ಗಿ ನೇರವಾಗಿ ನಮಗ ಹೆಲ್ಪ್ ಆಗ್ತದ. ನೇರವಾಗಿ ನಮಗೆ ಲೆಕ್ಕ ಬಿಡಿಸ್ಲಿಕ್ಕೆ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಜವಾಗಿ ನಮಗದು ಸಹಕಾರಿ ಆಗುತ್ತೆ. ಅದಕ್ಕೆ ಮಗ್ಗಿಗಳನ್ನ ನಿಜಕ್ಕೂ ಎಲ್ಲರೂ ಸರಿಯಾಗಿ ತಿಳ್ಕೋಬೇಕು. ಆ ಕೆಲಸ ನಮ್ಮ ಈ ನೇರ್ಲಿ ಲಕ್ಷ್ಮೀ ಸರಸ್ವತಿ ಸ್ಕೂಲ್ HM ಅವರು ಮತ್ತು ಅವರ ಇಡೀ ಸ್ಕೂಲ್ ಟೀಚರ್ಸ್ ಟೀಮ್ ಇವರೆಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ. ಮಕ್ಕಳ ಸೂಪರ್ ರೆಸ್ಪಾನ್ಸ್ ಇದೆ. ನೋಡಿ ಇವಾಗ 200ವರೆಗೆ ಮಗ್ಗಿ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ. ನಾನಂತೂ ಕನಸು ಮನಸ್ಸಿನಾಗೂ ನೋಡಿಲ್ಲ ಸೇವಂತ ಮಕ್ಕಳು ಈ ತರ ಮಾಡ್ಬೋದು ಅಂತ ಹೇಳಿ. ಇಡೀ ನನ್ನ ಜೀವನವೇ ಇದರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿದೆ, ಸ್ಕೂಲ್ ಕಾಲೇಜ್ ಎಕ್ಸ್ಟ್ರಾಆರ್ಡಿನರಿ ಇಲ್ಲೊಂದು ಅನುಭವ. ಎಸ್, ಈ ವಿಶೇಷ ಅನುಭವ ನನ್ನ ಜೊತೆಗೆ ನಮ್ಮ ಇಡೀ ಜಗತ್ತು ನೋಡ್ಬೇಕಂತ ಹೇಳಿ ನಾನು ಈ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇವತ್ತು ಬರ್ತಾ ಇದೆ. ನಾನು HM ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ವಿಡಿಯೋನ ಎಲ್ಲ ತಮ್ಮ ಇಡೀ ಎಲ್ಲ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಗ್ರೂಪಿಗೆ ಯಾರೆಲ್ಲ ಶೇರ್ ಮಾಡ್ಲಿ, ಬೇರೆ ಎಲ್ಲ ಟೀಚರ್ಸ್ ಶೇರ್ ಮಾಡ್ಲಿ. ಸರ್ ಅವರು ಎಲ್ಲೆಲ್ಲಿ ಸಾಧ್ಯ ಇದೆಯೋ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲೆಲ್ಲ ಅವ್ರಿಗೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಅವರು ಸರ್ ಅವರು ಶೇರ್ ಮಾಡ್ಲಿ ಅಂತ ನನ್ನ ರಿಕ್ವೆಸ್ಟ್ ಇದೆ. ನನ್ನ ಯೂಟ್ಯೂಬ್ ಚಾನಲ್ ಅಂಕುಶ್ ದುರ್ಗಿ ಫ್ರೀ ಆಫ್ ಕಾಸ್ಟ್ ಅದ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಮಾಡ್ರಿ, ವಿಡಿಯೋಸ್ ನೋಡ್ಕೊಂಡು ಲೈಕ್ ಆದ್ರೆ ಲೈಕ್ ಮಾಡಿ, ಯಾರಿಗೆಲ್ಲ ಶೇರ್ ಮಾಡಿಬಿಡಿ. ನಮ್ಮ ಈ ಚಿಕ್ಕ ಮಕ್ಕಳ ಪ್ರಯತ್ನ, ನಮ್ಮ ನೇರ್ಲಿ ಲಕ್ಷ್ಮೀ ಸರಸ್ವತಿ ಸ್ಕೂಲ್ ಪ್ರಯತ್ನ, ನಮ್ಮ HM ಅವರ ಪ್ರಯತ್ನ, ನಮ್ಮ ಈ ಶಾಲೆಯ ಸಂಸ್ಥೆಯ ಏನ ವಿಶೇಷ ವ್ಯಕ್ತಿಗಳದಾರ, ಶಾಲೆಯ ಈ ಒಂದು ವಿಶೇಷವಾದ ಶಾಲೆ ನಿರ್ಮಾಣ ಆಗ್ಲಿಕ್ಕೆ ಸಹಾಯ ಮಾಡಿದಂತ ಹಿರಿಯರು, ಈ ಊರು ಹಿರಿಯರು, ಊರು ಜನರು, ಪಾಲಕರು, ನಮ್ಮ ಟೀಚರ್ಸು, ಇವರೆಲ್ಲರ ಪ್ರಯತ್ನ, ನಮ್ಮ ಮಕ್ಕಳ ಪ್ರಯತ್ನ ಜಗತ್ತು ಮುಂದೆ ಹೋಗ್ಲಿ, ಎಲ್ಲರೂ ಇನ್ಸ್ಪೈರ್ ಆಗ್ಲಿ. ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ಲಿಕ್ಕೆ ಇದು ವಿಡಿಯೋ ಡೆಫಿನೆಟ್ಲಿ ಸಹಕಾರಿ ಆಗ್ತದೆ ಅಂತ ಹೇಳಿ ನನಗೆ ನಂಬಿಕೆ ಅದ. ದಯವಿಟ್ಟು ಎಲ್ಲರೂ ಇದನ್ನು ಶೇರ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ನೋಡೋಣ. ಇಲ್ಲಿ ಒಬ್ಬ ಸ್ಟೂಡೆಂಟ್, 7th ಸ್ಟೂಡೆಂಟ್ಸ್ ಹೇಗೆ 200 ವರೆಗೆ ಆಲ್ರೆಡಿ ನನಗೆ ಒಂದ್ಸಲ ಹೇಳಿದ್ದೇನೆ, ಪರ್ಸನಲಿ ನಾನು ಮಾತಾಡೋ ಮುಂದೆ ಮಗ್ಗಿ ಹೇಳಿದ್ದೇನೆ ಆಫೀಸ್ದಲ್ಲಿ, ಜಸ್ಟ್ ಒಂದು ಮಾಡೆಲ್ ಅಂತ ಹೇಳಿ. ಇವಾಗ ನೋಡೋಣ. ಎಸ್, ಕಮಾನ್ ಕಮಾನ್, ಎಸ್ ಕಮಾನ್. ಸ್ವಲ್ಪ ಸಮೀಪವಾಗಿ ತೋಡಿ, ಜೋರಾಗಿ ಹೇಳಿ. ಯಾವ್ದು ಹೇಳ್ತೀನಿ ಅನ್ನೋದು ಹೇಳ್ಬೇಕು. 199 ಮಗ್ಗಿ ಮಗ್ಗಿಯನ್ನು ಹೇಳ್ತಾ ಇದ್ದೇನೆ. ಓಕೆ, 199 199 199 398 199 599 199 199 199 199 75 ಬಗ್ಗೆ ಹೇಳ್ತಿದ್ದೇನೆ. 75 150 150 225 75 325 375 75 450 75 520 75 675 ಮತ್ತೆ 675 75 750. ವಾವ್, 150ರ ಬಗ್ಗೆ ಹೇಳುತ್ತಿದ್ದೇನೆ. 151 150 152 300 153 450 154 600 155 750 156 900 150 158 1300 159 1450 150 154 150 157 157 500.
ನಾನು 99 ಬಗ್ಗೆ ಹೇಳುತ್ತಿದ್ದೇನೆ. 99 99 99 198 290 290 99 496 99 595 ಬಹಳ ಫಾಸ್ಟ್ ಇದೆ, ಸೂಪರ್ ಎಕ್ಸ್ಪ್ರೆಸ್ ಇದೆ. ಸ್ವಲ್ಪ ಸ್ಲೋ ಆಗಿ ಹೇಳ್ಬೇಕು, ಸ್ಪೀಡ್ ಸ್ವಲ್ಪ ಮೀಡಿಯಂ. ಸ್ಪೀಡ್ ಸ್ವಲ್ಪ ಸಮೀಪ್ ನೋಡಿ, ಜೋರಾಗಿ ಸೌಂಡ್ ಎದ್ದಕ್ಕಾಗಿ ಸ್ವಲ್ಪ ಸಮೀಪ್. 200 ಬಗ್ಗೆ ಹೇಳುತ್ತಿದ್ದೇನೆ. 201 200 200 400 203 600 204 800 200 1000 200 200 1400 208 1600 209 1800 200 102 ಬಗ್ಗೆ ಹೇಳುತ್ತಿದ್ದೇನೆ. 102 102 102 204 102 306 102 404 502 510 102 600 102 714 102 800 81 ಬಗ್ಗೆ ಹೇಳುತ್ತಿದ್ದೇನೆ. 81 81 81 167 81 243 84 324 81 405 81 541 ನಮ್ಮ ಮ್ಯಾಥ್ಸ್ ಸರ್ ಕಂಟಿನ್ಯೂಸ್ ನಂಬರ್ ಕೊಡ್ತಾ ಇದ್ದಾರೆ, ಅವ್ನು ಹೇಳ್ತಾನೆ ಇದ್ದಾನೆ. ಇದು ನಿಲ್ಲಲಾರದ ಪರಿಸ್ಥಿತಿ, ಆದ್ರೂ ನಿಲ್ಲನ ಬೇಕಾದಷ್ಟು ಪ್ರಯತ್ನ ಮಾಡಿದಾನೆ. ಎಕ್ಸ್ಟ್ರಾ ಆರ್ಡಿನರಿ ನಮ್ಮ ಜಗತ್ತ ಇಂಥ ಥಿಂಗ್ಸ್ ಅನ್ನ ನೋಡ್ಬೇಕು. ಬೇರೆ ಮಕ್ಕಳು ಕೂಡ ಇನ್ಸ್ಪೈರ್ ಆಗ್ತಾರೆ, ಟೀಚರ್ಸ್ ಇನ್ಸ್ಪೈರ್ ಆಗ್ತಾರೆ, ಪೇರೆಂಟ್ಸ್ ಇನ್ಸ್ಪೈರ್ ಆಗ್ತಾರೆ, ಇಡೀ ಸಮಾಜ ಇನ್ಸ್ಪೈರ್ ಆಗ್ತದ. ಇದು ಜಗತ್ತಕ್ಕೆ ಒಂದು ಮಾಡೆಲ್ ಆಗ್ತದ. ಈ ವಿಡಿಯೋನ ನಾವು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡೋಣ ಬನ್ನಿ. ಈಗ ಇಷ್ಟೆಲ್ಲ ಈಸಿಯಾಗಿ ಇಷ್ಟು ಈಸಿ ಹೇಳ್ತಾ ಇದೆಯಲ್ಲ, ಮತ್ತು ಸೂಪರ್ ಫಾಸ್ಟ್ ಇದೆಯಲ್ಲ, ಎಲ್ಲಿ ಎನರ್ಜಿ ನಿನಗೆ ಬರ್ತಾ ಇದೆ? ಗುರುಗಳ ಆಶೀರ್ವಾದ. ಗುಡ್ ಅಡ್ಡಿ ಇಲ್ಲ, ಗುರುಗಳ ಆಶೀರ್ವಾದ. ನೋಡಿ, ನಾನು ಆಗ್ಲೇ ಲೆಕ್ಚರಿಂಗ್ ಮಾಡೋ ಮುಂದೆ, ವೇದಿಕ್ ಮ್ಯಾಥ್ಸ್ ಐಡಿಯಾಸ್ ಕೊಡೋ ಮುಂದೆ ಸೀದಾ ಆನ್ಸರ್ ಹೇಳ್ದ. ಸೀದಾ ಅಲ್ಲೇ ನಾನು ಗುರುತಿಸಿದೆ, ಸಮಥಿಂಗ್ ಡಿಫ್ರೆಂಟ್ ಇದೆ. ಎಲ್ಲಾ ಮಕ್ಕಳು ಆನ್ಸರ್ ಮಾಡಿದ್ರು ಎಟ್ ಎ ಟೈಮ್. ಜೊತೆಗೆ ಇವನು ಇನ್ನೂ ಒಂಚೂರು ಮುಂದಿದ್ದ. ಎಲ್ಲರೂ ಸೂಪರ್ ಆನ್ಸರ್ ಮಾಡಿದ್ರು, ಇನ್ನೂ ಫ್ರಂಟ್ ಲೈನ್ಗಿದ್ದ. ಸೊ ಅಲ್ಲಿ ನಾನು ಗುರುತಿಸಿ ಸರ್ ಅವ್ರ ಜೊತೆಗೆ ಮಾತಾಡುವಾಗ HM ಸರ್ ಅವರು, ಮ್ಯಾಥ್ಸ್ ಸರ್ ಅವರು, ಎಲ್ಲಾ ಟೀಚರ್ಸ್ ಕೂಡಿ ನಾವು ಚಿಕ್ಕದೊಂದು ವಿಡಿಯೋ ಮಾಡೋಣ ಅಂತ ಹೇಳಿ ಒಂದು ವಿಚಾರ ಮಾಡಿದೆ. ನನಗೆ ಬಹಳ ಖುಷಿ ಅನಿಸ್ತು. ಇಂಥ ಮಕ್ಕಳ ಪ್ರತಿಭೆ, ಇಂಥ ಮಕ್ಕಳ ಶಕ್ತಿ, ಇಂಥ ಸ್ಟೂಡೆಂಟ್ಸ್ ಒಂದು ವಿಚಾರ, ಇಂಥ ಶಾಲೆಯ ಒಂದು ಸಂಕಲ್ಪನೆ ನಮ್ಮ ಸಮಾಜದ ಮುಂದೆ ಬರಬೇಕು ಅಂತ ಹೇಳಿ ಇದನ್ನೊಂದು ಚಿಕ್ಕ ವಿಡಿಯೋ ಮಾಡಿವಿ. ಮುಂದಿನ ದಿನಗಳಲ್ಲಿ ಜೂನ್ದಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ವಿಡಿಯೋ ಶೂಟಿಂಗ್ ಮಾಡ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ನಮ್ಮ ಶಾಲೆ ಒಳ್ಳೆ ಮೈಲ್ಗಲ್ಲನ್ನ ಇದು ಮುಟ್ಲಿ. ನಮ್ಮ HM ಅವರು, ಜಡಗಿ ಸರ್ ಅವರು ಮತ್ತು ಎಲ್ಲ ಅವರ ಟೀಮ್ ವರ್ಕ್ ಮತ್ತು ಅವರ ಸಂಸ್ಥೆಯ ಹಿರಿಯರು ಅವರೆಲ್ಲರೂ ಸೇರಿ ನನಗೆ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ, ಈ ಸ್ಟೂಡೆಂಟ್ಸ್ ಅವರ ವಿಚಾರಗಳನ್ನ ಕೇಳಲಿಕ್ಕೆ ವಿಶೇಷವಾದ ಎಲ್ಲರೂ ಸೇರಿಕೊಂಡು ನನಗೆ ವಿಶೇಷವಾದ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕಾಗಿ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಸರ್ ಒಂದು ನಿಮಿಷ, ತಮ್ಮ ಮಾತುಗಳು ತಮಗೆ ಅಪ್ಪಿ ಕಂಟಿನ್ಯೂ ಅಲ್ಲ? ಕ್ಲಿಯರ್ ಬರ್ತಾ ಇದೆಯಲ್ಲ? ಅಂಕುಶ್ ದುರ್ಗಿ. ಹಲೋ, ಬೆಳಗಾಂ ಅಂಕುಶ್ ದುರ್ಗಿ ಸರ್ ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟಾಗ ನಾನು ಒಂದು ಸ್ವಲ್ಪ ಬಿಜಿದಾಗಿದ್ದೆ. ಆಫೀಸ್ನಾಗ ಬಂದು ಕೂತ್ರು ಅವತ್ತು. ಪಾಪ ಅಲ್ಲಿ ಒಂದು LKG ಮಕ್ಕಳಿಗೆ ಅಡ್ಮಿಷನ್ ಬಂದಿತ್ತು. ಬಂದಾಗ ಪಾಪ ಅವ್ರನ್ನ ಈ ಹೊರಗಡೆ ಬಂದಾಗ ಅವ್ರು ಬಂದು ಬಿಡ್ತಿರು. ಅವ್ರ ಪಾಪ ಎಂಥ ವ್ಯಕ್ತಿ ಇವತ್ತು ನೋಡಿದ್ರು. ಅವ್ರ ಯೂಟ್ಯೂಬ್ ಚಾನಲ್ಗಳಾಗಲಿ, ಅವ್ರ ಮ್ಯಾಥ್ಸ್ ಟ್ರಿಕ್ಸ್ ಆಗಲಿ ಹೇಳಿದಾಗ ಭಾಳ ಆನಂದ ಆಯ್ತು. ಅದು ನಾನು ಬೇರೆ ನಮ್ಮ ಸರ್ಗಳು ವಿಸಿಟ್ ಮಾಡಿದಾಗ ಅವ್ರು ಬಂದು ನನಗೆ ಇಂಥ ಶಿಕ್ಷಕರ ಸರ ನಮ್ಮದು ಶಾಲೆ ಬರೋದು ಅಪೂರ್ವ. ಯಾಕ್ರಿ ಸರ್ ಇನ್ನು ಇಲ್ರಿ ಸರ್ ಅವ್ರ ಟ್ರಿಕ್ಸ್ ಗಣಿತ ಹೇಳಿದ್ರು. ಈಗ 1 ರಿಂದ 100ವರೆಗೆ ಮಗ್ಗಿಗಳನ್ನ ಮಕ್ಕಳ ಸರ್ ಆರಾಮ್ ಬಿಡಿಸ್ತಾರೆ ನೋಡ್ರಿ. ಅದೇ ಹಂಗೆ ಟ್ರಿಕ್ಸ್ ಕೊಡ್ರಿ. ಅಂತ ಶಿಕ್ಷಕರ ಶಾಲೆ ಭೇಟಿ ಕೊಟ್ಟಾರಲ್ಲ, ಅವ್ರು ಜೋಡಿಸಿ ಚಪ್ಪಾಳೆ ಶಾಲೆಗೆ ಬಂದು ಒಂದು ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಆಕ್ಟಿವಿಟಿ ಮಾಡಿ ತೋರಿಸಂತಂದ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಸರ್. ಇದೇ ರೀತಿ ಬರೀ ಸರ್, ಇದೇ ರೀತಿಯಾಗಿ ನಿಮ್ಮ ಟ್ರಿಕ್ಸ್ ಇಡೀ ಜಗಕ್ಕೆ ಹಬ್ಬಲೆ ತಂದ ಆ ಬಸವನ ಆಶೀರ್ವಾದದಿಂದ ಇವತ್ತು ಜಗತ್ತಿಗೆ ಹಬ್ಬಲೆ ತಂದ ಕೇಳಿಕೊಳ್ತೇನೆ ಸರ್. ಬನ್ನಿ ಸರ್.
ಒಂದು ಸ್ಟಾಪ್ ಮಾಡಪ್ಪಿ, ಈಗ ಸ್ಟಾಪ್ ಮಾಡಪ್ಪಿ. ನಾವು ಮುಂಜಾನೆ ಹೋಗ್ಬೇಕು, ನೈಟ್ ಮಾಡ್ಬೇಕಾಯ್ತು ಒಂದು 2 ತಾಸು ಕಾರ್ಯಕ್ರಮ. ಹೆಚ್ಚು ಬೆಳಗ್ಗೆ ಹೆಚ್ಚು ಬರ್ರಿ.